ಯಾವಾಗ ಸಿಕ್ಕರು ಸಿನಿಮಾದವ್ರು ಹೇಳಿ ಎಲ್ಲ ಹೇಳಿ ಬಿಗ್ ಬಾಸ್ ಯಾರು ಗೆಲ್ತಾರೆ ಅಂತ ಕೇಳ್ತಾರೆ. ಅಲ್ಲ, ಟ್ರೆಂಡಿಂಗ್ ಇರೋದೇ ಅದೇ ಸರ್. ಇವಾಗ ಗೆಲ್ತಾನೆ ಇವರೇ ಗೆಲ್ತಾರೆ ಅನ್ನುವಂಥದ್ದು. ಅದರಲ್ಲಿ ಇನ್ನೂ ಗೆಲ್ಲೋದು ಟೈಮ್ ಇರುತ್ತೆ. ಯಾರ್ದೋ ಒಬ್ರು ಹೇಳಿದ್ರೆ 5 ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆಲ್ಲ ನಮ್ಮ ನೆಗೆಟಿವ್ ಕಮೆಂಟ್ ಬರೀತಾರೆ. ಇದು ನನಗೆ ಬೇಕಾ ಬೇಡದಿರೋ ಕೆಲಸ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ನೀನು ಹೇಳ್ತಾ ಇರೋ ಮಾತಾ ನನಗೆ ಅರ್ಥ ಆಗಲಿಲ್ಲ. ಎಲ್ಲರೂ ಓದೋರೆಲ್ಲ ಗೆಲ್ಲಬೇಕು ಅಂತೆಲ್ಲ ಇರ್ತಾರೆ. ಹಾಗಾಗಿ ಇಷ್ಟು ವರ್ಷ ಬಿಗ್ ಬಾಸಲ್ಲಿ ನಂತರ ಒಂದು ಮಾಸ್ಟರ್ ಪೀಸ್ ಯಾರು ಬಂದಿಲ್ಲ. ಇವತ್ತು ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್ ಸರ್. ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಬರೀ ಬರೀ ಮಾತಾಡ್ತಾವ್ರೆ, ಒಂದು ಅಡುಗೆ ಮಾಡಿಲ್ಲ, ಗೇಮ್ ಚೆನ್ನಾಗಿ ಆಡಿಲ್ಲ. ನಾನು ಅಡುಗೆ, ಗೇಮು, ಮಾತು, ಸ್ವಿಮ್ಮಿಂಗ್ ಟಾಸು, ರನ್ನಿಂಗ್ ಟಾಸು, ಇಂಥ ಟಾಸ್ ಹೊಡೆದಿಲ್ಲ ನಂಗಿಲ್ಲ. ನಾನು ಬಿಗ್ ಬಾಸಲ್ಲಿ ಫೈನಲ್ ವಾರ 10 ಉತ್ತಮ ಕಿಚ್ಚನ ಚಪ್ಪಳೆಲ್ಲ ನಂದು, ಆದರೆ ನಾನೇ ಆಚೆ ಇದ್ದೆ. ಇದು ಮರೆಯೋಕ್ಕಾಗದಿರೋ ದುಃಖ. ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನೋ? ಏನು ಮಾಡೋಣ? ನಂತರ ಒಬ್ಬ ಅಡುಗೆ ಮಾಡೋಣ. ಬಿಗ್ ಬಾಸ್ ಏನು ಬರೀ ಮಾತಾಡೋದು, ನಾವು ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಅದಲ್ಲ, ಒಂದು ಗೇಮು, ಮಾತು, ಅಡುಗೆ ಮನೆ ಎಲ್ಲ ಫನ್ನೆಲ್ಲ ಇತ್ತು ನಮ್ಮಲ್ಲಿ. ನನ್ನಷ್ಟು ಇಷ್ಟು ವರ್ಷ ಬಿಗ್ ಬಾಸಲ್ಲಿ ಬರೀ ಜಗಳ ನೋಡ್ಯಾರೆ, ಫನ್ ನೋಡೋಕ್ಕಾಗಿರಲ್ಲ. ನಂತರ ಬೆಸ್ಟ್ ಅಡುಗೆ ಯಾರು ಮಾಡಲ್ಲ, ಬೆಸ್ಟ್ ಗೇಮು ಲಾಸ್ಟ್ ವಾರ ತೆಗೆದು ನೋಡಿ ಎಲ್ಲ ಮ್ಯಾಚ್ ಹೊಡೆದು ಹಾಕ್ವೆ. ನಾನು ಆಚೆ ಹಾಕ್ತಾರೆ ಅಂತಲೇ ಹೊಡಿವೆ. ನಾನು ಹಂಗೆ ಆಚೆ ಹಾಕಿದ್ರು. ಒಳ್ಳೆ ಹುಚ್ಚು ನನ್ನ ಮಾಂಸವಾಸ ಆಯ್ತು. ಲೋಫರ್ ನನ್ನ ಮಕ್ಕಳ, ನೀವಿಬ್ರು ಹಿಂಗೆ ಡೌಗಳು ಮಾಡ್ತಾ ಇದ್ರೆ ಗ್ರೈಂಡಿಂಗ್ ಮಿಷಿನ್ಗೆ ಹಾಕಿ ರುಬ್ಬಿಡ್ತೀನಿ. ಒಳ್ಳೇದಾಗಲಿ. ಬಿಗ್ ಬಾಸ್ಗೆ ನೀವು ನಾನು ಕೇಳೋದ್ರಿಂದ, ನಾನು ಹೇಳಲ್ಲ ಅಂದ್ರೆ ನೀವು ಕೇಳ್ತೀರಾ. ಬಿಗ್ ಬಾಸ್ ಮುಂದಿನ ವರ್ಷದಿಂದ ತುಂಬ ಜನ ಯಾಂಕರ್ಗಳಿಗೆ ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಬರ್ತದೆ. ಮನೆಯಲ್ಲ ತಮಿಳ್ ವಿಜಯ್ ಸೇತುಪತಿಗೆ ತುಂಬ ಜನ ನೆಗೆಟಿವ್ ಮಾಡಿದ್ದಾರೆ, 100% ತಮಿಳು. ಇನ್ನು ಮುಂದೆ ಬಿಗ್ ಬಾಸ್ ನಿರೂಪಕರಿಗೂ ಕೂಡ ಪಬ್ಲಿಕ್ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಇನ್ನು ಹೀರೋ ರಾಜಕಾರಣಿ ಇವೆಲ್ಲ ನೋಡಲ್ಲ. ಎಲ್ಲರಿಗೂ ಇವತ್ತು ಮೊಬೈಲ್ ಇದೆ, ಏನು ಬೇಕಾದ್ರೂ ನೆಗೆಟಿವ್ ಕಮೆಂಟ್ ಬರೀತಾರೆ. ಪಾಪ ಸತ್ಯ ಇದ್ದು ಮಾತಾಡಿದ್ರೆ ಪರವಾಗಿಲ್ಲ, ನೆಗೆಟಿವ್ ಕಮೆಂಟ್ ಇರುತ್ತೆ. ಅದೊಂದು ಜಾಪನ ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗೋ. ಮತ್ತು ಬಿಗ್ ಬಾಸ್ ಪ್ರತಿ ವಾರನೂ ಕೂಡ ಪಬ್ಲಿಕ್ಕಿಗೆ ಓಟನ್ನು ತೋರಿಸ್ಬೇಕು, ಎಷ್ಟು ಬರ್ತಾಯಿದೆ ಅಂತ. ಇದೊಂದನ್ನು ಮಾಡಿದ್ರೆ ಬಿಗ್ ಬಾಸ್ ತಲೆನೋವು ಬಿಗ್ ಬಾಸ್ಗೆ ಇರೋಲ್ಲ. ಇನ್ನು ಇವಾಗ ಜನ್ರೇಷನ್ ತುಂಬ ಚೇಂಜ್ ಆಗಿತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ತುಂಬ ಜಾಸ್ತಿ ಇದೆ. ಪ್ರತಿ ವಾರ ಯಾರು ಸೇವ್ ಮಾಡೋದು ಬೇರೆ ಟೆಕ್ನಿಕ್ಕು. ಓಟ್ ತೋರಿಸಿದ್ದು ಇನ್ನೂ ಚೆನ್ನಾಗಿರುತ್ತೆ ನನ್ನ ಪ್ರಕಾರ, ತುಂಬ ಒಳ್ಳೇದು. ಅವಾಗ ಎಷ್ಟು ಓಟ್ ಬೀಳ್ತಾರೆ, ಹೆಂಗೆ ಬೀಳ್ತಾರೆ ಎಲ್ಲ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಅವಾಗ ನನಗೆ ಈ ವಾರ ನನ್ನ ಓಟ್ ಕಮ್ಮಿ ಇದೆ, ಈ ವಾರ ನಾನು ಚೆನ್ನಾಗಿ ಆಡ್ಬೇಕು, ಜನಗಳನ್ನ ಮೆಚ್ಚಿಸ್ಬೇಕು ಅಂತ ಬರುತ್ತದೆ. ಆಗ ಈಸ್ ಬೆಟರ್ ಆಪ್ಷನ್. ಅದ್ಭುತವಾಗಿ ನನ್ನ ಮಗನೇ, ನಿನ್ ತಲೆ ಗೊಬ್ಬರ ಅದ ಅಂತ ನನ್ನ ತರಳು ಗೊಬ್ಬರ ಹಾಕಕ್ ನೋಡ್ತಾ ಇದ್ದೆ ನೀನು. ನಾನು ಬುದ್ಧಿವಂತ ಬೇಜಾನ್ ಕೆಲಸ ರೀತಿ ಆಯ್ಕೆ ಮಾಡ್ತಾರಲ್ಲ, ಫಸ್ಟ್ ಯಾರು ಸೇವ್ ಆಗಿರ್ತಾರೆ ಅವ್ರಿಗೆ ಒಂದಿಷ್ಟು ಒಳ್ಳೆ ರೀತಿಯ, ಅದನ್ನೇ ನಾನು ಹೇಳೋದು. ಅದನ್ನು ಓಟ್ ತೋರಿಸ್ಬಿಟ್ಟೆ ಮಾಡಬೇಕು, ಇವರಿಬ್ಬರಲ್ಲಿ ಯಾರು ಸೇವ್ ಆಗ್ತಾರೆ ಅಂತ. ನಂಬರ್ ತೋರಿಸ್ಬೇಕು. ಹೌದು, ತೋರಿಸ್ಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಆಗ್ತಿರೋದೇನೆಂದರೆ, ಇನ್ನೇನು ಒಂದು ವಾರ ಇದೆ, ಒಂದು ವಾರ 4 days 5 days. 10 ವರ್ಷ ಯಾವಾಗಲೂ ನಡೆಸ್ತಾರೆ ಸರ್. ಯಾವಾಗ ನಡೆಸಿದ್ರು ಜನಗಳು ಇದೊಂದು ಕೇಳಬೇಕು, ತೋರಿಸಿ ಸರ್. ಇವಾಗ ಎಲೆಕ್ಷನ್ ಮಾಡಿದಾಗ ಒಂದು ಗೌರ್ಮೆಂಟ್ ಕೆಲಸ ಸೇರಿದ್ರು ಮಾರ್ಕ್ಸ್ ಇದ್ದರೆ ಸೇರಿಸ್ಕೊತಾರೆ. ರಾಜಕಾರಣಿಲಿ ಎಲೆಕ್ಷನ್ ಓಟ್ ಬಿದ್ದರೆ ಗೆಲ್ದ್ರೆ ತೋರಿಸ್ತಾರೆ. ಇದನ್ನು ತೋರಿಸಿದ್ರು ರಹಸ್ಯ ಯಾಕೆ? ಏನು ಹೇಳಿ, ಬೇಡ ರಹಸ್ಯ. ಇದನ್ನು ತೋರಿಸಿ ಯಾವಾಗ ಒಳ್ಳೆಯದು, ತುಂಬ ಒಳ್ಳೆಯದು. ಅಂದರೆ ನಾನು ಜಸ್ಟ್ ನಿಮ್ಮನ್ನು ಕೇಳ್ತಾ ಇರೋದು ಅಂದರೆ, ಹೊರಗಡೆ ಟಾಕ್ ಏನಿದೆ ಅಂದರೆ ಗಿಲ್ಲಿನೇ ವಿನ್ ಆಗ್ತಾನೆ ಅನ್ನುವಂಥದ್ದು ವಿಚಾರ ಸಾಕಷ್ಟು. ಈಗ ಪಾದಯಾತ್ರೆ ಆಗಿರ್ಬೋದು, ದೇವ್ರಿಗೆ ಹರಕೆ ಹೊತ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ನಡೀತಾ ಇದೆ. ಇದ್ರ ನಡುವೆ ಗಿಲ್ಲಿ ವಿನ್ ಆಗ್ತಾನೆ ಅನ್ನುವಂಥದ್ದೇ ಟಾಕ್ ಇದೆ ಸರ್ ಹೊರಗಡೆ. ಒಂದು ನನಗೆ ಗೊತ್ತಿರೋ ಪ್ರಕಾರ ಅಶ್ವಿನಿಯವರು ಅದಕ್ಕೆ ಅರ್ಹತೆ ಇದ್ದಾರೆ ಆ ಜಾಗದಲ್ಲಿ. ಏನು ಹೇಳಿ, ಇವರಿಬ್ಬರಿಗೆ ಪೈಪೋಟಿ ಇದೆ, ಇನ್ಯಾರೂ ಇಲ್ಲ ಇವರಿಬ್ಬರಲ್ಲಿ. ಗೊತ್ತಿಲ್ಲ, ಬಿಗ್ ಬಾಸು ಬರೀ ಓಟ್ ಒಂದೇ ಮಾತು ಒಂದೇ ತಗೊಂಡ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಓಟು ಮಾತು ಗಿಲ್ಲಿಗೆ ಬರ್ಬೋದು, ಆದರೆ ಅಶ್ವಿನಿಯವ್ರ ಮಾತು ಎಲ್ಲ ಮಾತಲ್ಲೂ ತೂಕ ಇತ್ತು. ಕಾಮಿಡಿ ಮಾಡ್ತೀರಾ ಸರ್ ನೀವು? ಎಲ್ಲ ನೋವಲ್ಲಿದ್ದರು, ದುಃಖದಲ್ಲಿದ್ದರು. ಗಿಲ್ಲಿ ಹ್ಯಾಪಿಯಾಗಿದ್ದರು. ಅಶ್ವಿನಿಯವ್ರಿಗೆ ತುಂಬ ಸರಿ ದುಃಖ ಆಗೈತೆ, ತುಂಬ ಸರಿ ಅವಮರ್ಯಾದೆ ಆಗೈತೆ. ಎಲ್ಲ ನಾವು ಅಮ್ಮ ಒಂದ್ಸರಿ ಹೇಳ್ತಾರೆ, ನನ್ನ ತಾಯಿ ಥರ ನೀನು, ನಾನು ಕೈ ಎತ್ಬಿಟ್ಟು ಇಬ್ರಿಗೂ ಕೊಟ್ಟು ಕಳಿಸಿದ್ರು ಒಳ್ಳೇದೆ. ಓವರ್ ಆಕ್ಟ್ ಮಾಡಬೇಡ, ಇಲ್ಲಿ ಯಾವನು ನಿಂಗೆ ಅವಾರ್ಡ್ ಕೊಡಲ್ಲ. ಎಲ್ಲ ಫುಲ್ ಸ್ಟಾಪ್ ಕಾಮ ಎಲ್ಲ ಹಾಕಬಿಟ್ಟೆ.
ಬರೋ ರಂಗ